ಸೂಪರ್ ಸ್ಟಾರ್ ರಜನಿಕಾಂತ್ ತಮಿಳ್ ಫಿಲಂ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಮಾತ್ರ ಅಲ್ಲ, ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಅಂತ ಅವರವರ ರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್ ಅಲ್ಲಿ ಇರೋ ದೊಡ್ಡ ದೊಡ್ಡ ಸ್ಟಾರ್ ಗಳು ಒಪ್ಕೊಂಡಿರುವಂತ ನಟ ಸೂಪರ್ ಸ್ಟಾರ್ ಸ್ಟೈಲ್ ಕಿಂಗ್ ರಜನಿಕಾಂತ್ ಅವರು ಚಿತ್ರರಂಗಕ್ಕೆ ಬಂದು 2 ವರ್ಷದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದು ಇವತ್ತಿಗೂ ಆ ಸ್ಟಾರ್ಸ್ ಗೆ ಕ್ರೆಡಿಟ್ ಕೊಡ್ತಾ ಇರೋರು ರಜನಿಕಾಂತ್ ಅವರು ರೆಕಗ್ನೈಸ್ ಸ್ಟಾರ್ ಆದ್ಮೇಲೆ ತಮಿಳ್ ಫಿಲಂ ಇಂಡಸ್ಟ್ರಿಯ ಮಾರ್ಕೆಟ್ ನ ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಸಿಂಗಾಪುರ್, ಮಲೇಷ್ಯಾ, ಚೀನಾ, ಜಪಾನ್, ಆಸ್ಟ್ರೇಲಿಯಾ ಅಂತ ಈ ಎಲ್ಲಾ ಕಡೆನೂ ತಗೊಂಡೋಗಿ ಸೇರಿಸಿದವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಮುಂಚೆ ತಮಿಳ್ ಸಿನಿಮಾಗೆ ಶ್ರೀಲಂಕಾ ಬಿಟ್ರೆ ಸಿಂಗಾಪುರ್ ಅಲ್ಲಿ ಒಂದಷ್ಟು ಪರ್ಸೆಂಟ್ ತಮಿಳ್ ಸಿನಿಮಾಗಳನ್ನ ನೋಡುವಂತ ಆಡಿಯನ್ಸ್ ಇರ್ತಾ ಇದ್ರು. ಆದ್ರೆ ರಜನಿಕಾಂತ್ ಅವ್ರ ಸಿನಿಮಾಗಳು ಬಂದ ಮೇಲೆ ಸುಮಾರು ಕಂಟ್ರಿಗಳಲ್ಲಿ ರಜನಿಕಾಂತ್ ಅವ್ರ ಸಿನಿಮಾ ನೋಡುವಂತ ಕ್ರೇಜ್ ಉಟ್ಕೊಂತು. ಈಗ ರಜನಿಕಾಂತ್ ಅವರು 74 ವಯಸ್ಸು ಮುಗಿಸಿ 75ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ. ಈ 75 ವಯಸ್ಸಲ್ಲೂ ನಂಬರ್ 1 ಸ್ಟಾರ್ ಆಗಿರೋ ಏಕೈಕ ನಟ ಅಂದ್ರೆ ವರ್ಲ್ಡ್ ಅಲ್ಲೇ ಸೂಪರ್ ಸ್ಟಾರ್ ಸ್ಟೈಲ್ ಕಿಂಗ್ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ರಜನಿಕಾಂತ್ ಅವರು. ರಜನಿಕಾಂತ್ ಬರೀ ನಟ ಅಲ್ಲ, ಒಂದು ವಿಷಯಕ್ಕೆ ನೀವು ಹೋರಾಡಿ ಅದು ನಿಮಗೆ ಸಿಕ್ಕಿದ ಮೇಲೆ ಕೊನೆವರೆಗೂ ಅದನ್ನ ಯಾವ ತರ ಕಾಪಾಡ್ಕೊಬೇಕು ಅಂತ ತೋರ್ಸ್ಕೊಟ್ಟು ಎಲ್ರಿಗೂ ಇನ್ಸ್ಪಿರೇಷನ್ ಆಗಿ ನಿಂತವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಹ್ಯಾಪಿ ಬರ್ತ್ಡೇ ತಲೈವ ರಜನಿ ಸರ್. ನೀವು ಸೂಪರ್ ಸ್ಟಾರ್ ಆದ್ಮೇಲೆ ಹುಟ್ಟಿದವ್ರು ನಾವೆಲ್ಲ. ನೀವು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಉಲಗ ನಾಯಕನ್ ಡಾಕ್ಟರ್ ಕಮಲ್ ಹಾಸನ್ ಅವರು, ಮೆಗಾ ಸ್ಟಾರ್ ಡಾಕ್ಟರ್ ಚಿರಂಜೀವಿ ಅವರು. ನೀವು 4 ಜನ 70s 80s 90s ಮತ್ತು 2000 ಜನರೇಷನ್ ಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದವರು. ಇವತ್ತಿಗೂ ನಿಮ್ ಸಿನಿಮಾಗಳಲ್ಲಿ ನೀವು ಹೇಳಿರೋ ವಿಷಯಗಳನ್ನ ತಗೊಂಡು ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಆ ದಾರಿಯಲ್ಲಿ ಹೋಗ್ತಾ ಇರೋ ಲಕ್ಷಾಂತರ ಜನರಿದ್ದಾರೆ. ನೀವು ಎಂದೆಂದಿಗೂ ಹೀಗೆ ಸಂತೋಷವಾಗಿ ಆರೋಗ್ಯವಾಗಿ ಇರಬೇಕು ಅಂತ ಆ ದೇವರಲ್ಲಿ ಕೇಳ್ಕೊಂತೀನಿ.